ಚಳಿ ಸಜ್ಜಾಗ್ತಾ ಇದೆ. ಮುಂದಿನ ವಾರದಿಂದ ಕಂಬಳದ ಕಲರವ ಆಗಲಿದೆ. ಮುಂದಿನ ಏಪ್ರಿಲ್ ವರೆಗೂ ಕೂಡ ಕಂಬಳ ಕೂಟ ನಡೆಯಲಿದೆ. ಆದರೆ ಪಿಲಿಕುಳ ಕಂಬಳ ಹಾಗೂ ಬೆಂಗಳೂರು ಕಂಬಳಕ್ಕೆ ತೊಡಕು ಕೂಡ ಉಂಟಾಗಿದೆ. ಆ ಬಗ್ಗೆ ಒಂದು ವರದಿ ಇಲ್ಲಿದೆ ನೋಡಿ. ತುಳುನಾಡಿನ ಜನಪದ ಆಟ ಕೇಸರು ಗದ್ದೆಯಲ್ಲಿ ಕೊಬ್ಬಿದ ಕೋಣಗಳ ಓಟ. ಕೋಣಗಳ ಓಟಕ್ಕೆ ಸರಿಸಾಟಿಯಾಗಿ ಓಡುವ ಮಾಲೀಕ. ಜಬರ್ದಸ್ತ್ ಆಟ ನೋಡಲು ಕಿಕ್ಕಿರಿದು ಸೇರೋ ಜನ. ಅಬ್ಬಾ, ನಿಜಕ್ಕೂ ಕಂಬಳ ನೋಡೋದೆ ಕಣ್ಣಿಗೆ ಒಂದು ಆನಂದ. ಪಿಲಿಕುಳ ಕಂಬಳಕ್ಕೆ ಕಾನೂನು ತೊಡಕು. ನವೆಂಬರ್ 23ರಿಂದ ಎಲ್ಲ ವಿಭಾಗದ ಕಂಬಳ ಕೂಟ ಶುರುವಾಗಲಿದೆ. ಏಪ್ರಿಲ್ ವರೆಗೂ ಪ್ರತಿ ವಾರ ಕಂಬಳ ನಡೆಯಲಿದೆ. ಆದರೆ ಪಿಲಿಕುಳ ಕಂಬಳಕ್ಕೆ ಕಾನೂನು ತೊಡಕು ಎದುರಾಗಿದೆ. ಮಂಗಳೂರಿನ ಪಿಲಿಕುಳದಲ್ಲಿ 10 ವರ್ಷದಿಂದ ಕಾರಣಾಂತರಗಳಿಂದ ಕಂಬಳ ನಿಂತಿತ್ತು. ಈ ಬಾರಿ ಜಿಲ್ಲಾಡಳಿತ ಕಂಬಳ ನಡೆಸೋಕೆ ತೀರ್ಮಾನಿಸಿತ್ತು. ಆದರೆ ಅದಕ್ಕೂ ಕಂಟಕ ಎದುರಾಗಿದೆ. ಪಿಲಿಕುಳದ ಜೈವಿಕ ಉದ್ಯಾನವನದ ಬಳಿ ಕಂಬಳ ನಡೆಸಿದರೆ ವನ್ಯಜೀವಿಗಳಿಗೆ ತೊಂದರೆ ಆಗುತ್ತೆ ಅಂತ ಪ್ರಾಣಿ ಪ್ರಿಯರು ಕೋರ್ಟ್ ಮೊರೆ ಹೋಗಿದ್ದಾರೆ. ಅಲ್ಲದೆ ಕಳೆದ ಬಾರಿ ಹೈಪ್ ಕ್ರಿಯೇಟ್ ಮಾಡಿದ ಬೆಂಗಳೂರು ಕಂಬಳವು ಈ ಬಾರಿ ನಡೆಯೋದು ಡೌಟ್ ಎನ್ನಲಾಗಿದೆ. ತುಳುನಾಡಿನ ಐತಿಹಾಸಿಕವಾದಂಥ ಕಂಬಳ ಈಗಾಗಲೇ ಪ್ರಾರಂಭಗೊಂಡಿದೆ. ನಾಳ್ದು 23ಕ್ಕೆ ಕೊಡಂಗೆಯಲ್ಲಿ ಕಂಬಳ ಇದೆ. ನಾಳೆ ಪಿಲಿಕುಳದಲ್ಲಿ ಕಂಬಳ ಇರಬೇಕಾಗಿತ್ತು. ಒಟ್ಟು 25 ಕಂಬಳ ಈ ವರ್ಷ ನಮ್ಮ ಕಂಬಳ ಸಮಿತಿಯ ಮೂಲಕ ಅಧಿಕೃತವಾಗಿ ಸರ್ಕಾರದ ಪ್ರಾಯೋಜಕತ್ವದಲ್ಲಿ ನಡೀತಾ ಇದೆ. ಸದ್ಯ ಪಿಲಿಕುಳದಲ್ಲೇ ಕಂಬಳ ನಡೆಯೋದು ಡೌಟ್. ಆದರೆ ಬೇರೆ ಜಾಗಗಳಲ್ಲಿ ಮುಂದಿನ ವಾರದಿಂದ ಕಂಬಳ ಅದ್ದೂರಿಯಾಗಿ ಶುರುವಾಗಲಿದೆ. ನೀವು ಕೂಡ ಕಂಬಳ ಕಣ್ತುಂಬಿಕೊಳ್ಬೇಕಂದ್ರೆ ಕರಾವಳಿಗೆ ಹೋಗಿ ಕೋಣಗಳ ಓಟ ನೋಡಿ ಎಂಜಾಯ್ ಮಾಡಿ. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಚಳಿ ಸಜ್ಜಾಗ್ತಾ ಇದೆ. ಮುಂದಿನ ವಾರದಿಂದ ಕಂಬಳದ ಕಲರವ ಆಗಲಿದೆ. ಮುಂದಿನ ಏಪ್ರಿಲ್ ವರೆಗೂ ಕೂಡ ಕಂಬಳ ಕೂಟ ನಡೆಯಲಿದೆ. ಆದರೆ ಪಿಲಿಕುಳ ಕಂಬಳ ಹಾಗೂ ಬೆಂಗಳೂರು ಕಂಬಳಕ್ಕೆ ತೊಡಕು ಕೂಡ ಉಂಟಾಗಿದೆ. ಆ ಬಗ್ಗೆ ಒಂದು ವರದಿ ಇಲ್ಲಿದೆ ನೋಡಿ. ತುಳುನಾಡಿನ ಜನಪದ ಆಟ ಕೇಸರು ಗದ್ದೆಯಲ್ಲಿ ಕೊಬ್ಬಿದ ಕೋಣಗಳ ಓಟ. ಕೋಣಗಳ ಓಟಕ್ಕೆ ಸರಿಸಾಟಿಯಾಗಿ ಓಡುವ ಮಾಲೀಕ. ಜಬರ್ದಸ್ತ್ ಆಟ ನೋಡಲು ಕಿಕ್ಕಿರಿದು ಸೇರೋ ಜನ. ಅಬ್ಬಾ, ನಿಜಕ್ಕೂ ಕಂಬಳ ನೋಡೋದೆ ಕಣ್ಣಿಗೆ ಒಂದು ಆನಂದ. ಪಿಲಿಕುಳ ಕಂಬಳಕ್ಕೆ ಕಾನೂನು ತೊಡಕು. ನವೆಂಬರ್ 23ರಿಂದ ಎಲ್ಲ ವಿಭಾಗದ ಕಂಬಳ ಕೂಟ ಶುರುವಾಗಲಿದೆ. ಏಪ್ರಿಲ್ ವರೆಗೂ ಪ್ರತಿ ವಾರ ಕಂಬಳ ನಡೆಯಲಿದೆ. ಆದರೆ ಪಿಲಿಕುಳ ಕಂಬಳಕ್ಕೆ ಕಾನೂನು ತೊಡಕು ಎದುರಾಗಿದೆ. ಮಂಗಳೂರಿನ ಪಿಲಿಕುಳದಲ್ಲಿ 10 ವರ್ಷದಿಂದ ಕಾರಣಾಂತರಗಳಿಂದ ಕಂಬಳ ನಿಂತಿತ್ತು. ಈ ಬಾರಿ ಜಿಲ್ಲಾಡಳಿತ ಕಂಬಳ ನಡೆಸೋಕೆ ತೀರ್ಮಾನಿಸಿತ್ತು. ಆದರೆ ಅದಕ್ಕೂ ಕಂಟಕ ಎದುರಾಗಿದೆ. ಪಿಲಿಕುಳದ ಜೈವಿಕ ಉದ್ಯಾನವನದ ಬಳಿ ಕಂಬಳ ನಡೆಸಿದರೆ ವನ್ಯಜೀವಿಗಳಿಗೆ ತೊಂದರೆ ಆಗುತ್ತೆ ಅಂತ ಪ್ರಾಣಿ ಪ್ರಿಯರು ಕೋರ್ಟ್ ಮೊರೆ ಹೋಗಿದ್ದಾರೆ. ಅಲ್ಲದೆ ಕಳೆದ ಬಾರಿ ಹೈಪ್ ಕ್ರಿಯೇಟ್ ಮಾಡಿದ ಬೆಂಗಳೂರು ಕಂಬಳವು ಈ ಬಾರಿ ನಡೆಯೋದು ಡೌಟ್ ಎನ್ನಲಾಗಿದೆ. ತುಳುನಾಡಿನ ಐತಿಹಾಸಿಕವಾದಂಥ ಕಂಬಳ ಈಗಾಗಲೇ ಪ್ರಾರಂಭಗೊಂಡಿದೆ. ನಾಳ್ದು 23ಕ್ಕೆ ಕೊಡಂಗೆಯಲ್ಲಿ ಕಂಬಳ ಇದೆ. ನಾಳೆ ಪಿಲಿಕುಳದಲ್ಲಿ ಕಂಬಳ ಇರಬೇಕಾಗಿತ್ತು. ಒಟ್ಟು 25 ಕಂಬಳ ಈ ವರ್ಷ ನಮ್ಮ ಕಂಬಳ ಸಮಿತಿಯ ಮೂಲಕ ಅಧಿಕೃತವಾಗಿ ಸರ್ಕಾರದ ಪ್ರಾಯೋಜಕತ್ವದಲ್ಲಿ ನಡೀತಾ ಇದೆ. ಸದ್ಯ ಪಿಲಿಕುಳದಲ್ಲೇ ಕಂಬಳ ನಡೆಯೋದು ಡೌಟ್. ಆದರೆ ಬೇರೆ ಜಾಗಗಳಲ್ಲಿ ಮುಂದಿನ ವಾರದಿಂದ ಕಂಬಳ ಅದ್ದೂರಿಯಾಗಿ ಶುರುವಾಗಲಿದೆ. ನೀವು ಕೂಡ ಕಂಬಳ ಕಣ್ತುಂಬಿಕೊಳ್ಬೇಕಂದ್ರೆ ಕರಾವಳಿಗೆ ಹೋಗಿ ಕೋಣಗಳ ಓಟ ನೋಡಿ ಎಂಜಾಯ್ ಮಾಡಿ. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಚಳಿ ಸಜ್ಜಾಗ್ತಾ ಇದೆ. ಮುಂದಿನ ವಾರದಿಂದ ಕಂಬಳದ ಕಲರವ ಆಗಲಿದೆ. ಮುಂದಿನ ಏಪ್ರಿಲ್ ವರೆಗೂ ಕೂಡ ಕಂಬಳ ಕೂಟ ನಡೆಯಲಿದೆ. ಆದರೆ ಪಿಲಿಕುಳ ಕಂಬಳ ಹಾಗೂ ಬೆಂಗಳೂರು ಕಂಬಳಕ್ಕೆ ತೊಡಕು ಕೂಡ ಉಂಟಾಗಿದೆ. ಆ ಬಗ್ಗೆ ಒಂದು ವರದಿ ಇಲ್ಲಿದೆ ನೋಡಿ.
ತುಳುನಾಡಿನ ಜನಪದ ಆಟ ಕೇಸರು ಗದ್ದೆಯಲ್ಲಿ ಕೊಬ್ಬಿದ ಕೋಣಗಳ ಓಟ. ಕೋಣಗಳ ಓಟಕ್ಕೆ ಸರಿಸಾಟಿಯಾಗಿ ಓಡುವ ಮಾಲೀಕ. ಜಬರ್ದಸ್ತ್ ಆಟ ನೋಡಲು ಕಿಕ್ಕಿರಿದು ಸೇರೋ ಜನ. ಅಬ್ಬಾ, ನಿಜಕ್ಕೂ ಕಂಬಳ ನೋಡೋದೆ ಕಣ್ಣಿಗೆ ಒಂದು ಆನಂದ. ಪಿಲಿಕುಳ ಕಂಬಳಕ್ಕೆ ಕಾನೂನು ತೊಡಕು. ನವೆಂಬರ್ 23ರಿಂದ ಎಲ್ಲ ವಿಭಾಗದ ಕಂಬಳ ಕೂಟ ಶುರುವಾಗಲಿದೆ. ಏಪ್ರಿಲ್ ವರೆಗೂ ಪ್ರತಿ ವಾರ ಕಂಬಳ ನಡೆಯಲಿದೆ. ಆದರೆ ಪಿಲಿಕುಳ ಕಂಬಳಕ್ಕೆ ಕಾನೂನು ತೊಡಕು ಎದುರಾಗಿದೆ. ಮಂಗಳೂರಿನ ಪಿಲಿಕುಳದಲ್ಲಿ 10 ವರ್ಷದಿಂದ ಕಾರಣಾಂತರಗಳಿಂದ ಕಂಬಳ ನಿಂತಿತ್ತು. ಈ ಬಾರಿ ಜಿಲ್ಲಾಡಳಿತ ಕಂಬಳ ನಡೆಸೋಕೆ ತೀರ್ಮಾನಿಸಿತ್ತು. ಆದರೆ ಅದಕ್ಕೂ ಕಂಟಕ ಎದುರಾಗಿದೆ. ಪಿಲಿಕುಳದ ಜೈವಿಕ ಉದ್ಯಾನವನದ ಬಳಿ ಕಂಬಳ ನಡೆಸಿದ್ರೆ ವನ್ಯಜೀವಿಗಳಿಗೆ ತೊಂದರೆ ಆಗುತ್ತೆ ಅಂತ ಪ್ರಾಣಿ ಪ್ರಿಯರು ಕೋರ್ಟ್ ಮೊರೆ ಹೋಗಿದ್ದಾರೆ. ಅಲ್ಲದೆ ಕಳೆದ ಬಾರಿ ಹೈಪ್ ಕ್ರಿಯೇಟ್ ಮಾಡಿದ ಬೆಂಗಳೂರು ಕಂಬಳವು ಈ ಬಾರಿ ನಡೆಯೋದು ಡೌಟ್ ಎನ್ನಲಾಗಿದೆ. ತುಳುನಾಡಿನ ಐತಿಹಾಸಿಕವಾದಂಥ ಕಂಬಳ ಈಗಾಗಲೇ ಪ್ರಾರಂಭಗೊಂಡಿದೆ. ನಾಳ್ದು 23ಕ್ಕೆ ಕೊಡಂಗೆಯಲ್ಲಿ ಕಂಬಳ ಇದೆ. ನಾಳೆ ಪಿಲಿಕುಳದಲ್ಲಿ ಕಂಬಳ ಇರಬೇಕಾಗಿತ್ತು. ಒಟ್ಟು 25 ಕಂಬಳ ಈ ವರ್ಷ ನಮ್ಮ ಕಂಬಳ ಸಮಿತಿಯ ಮೂಲಕ ಅಧಿಕೃತವಾಗಿ ಸರ್ಕಾರದ ಪ್ರಾಯೋಜಕತ್ವದಲ್ಲಿ ನಡೀತಾ ಇದೆ. ಸದ್ಯ ಪಿಲಿಕುಳದಲ್ಲೇ ಕಂಬಳ ನಡೆಯೋದು ಡೌಟ್. ಆದರೆ ಬೇರೆ ಜಾಗಗಳಲ್ಲಿ ಮುಂದಿನ ವಾರದಿಂದ ಕಂಬಳ ಅದ್ದೂರಿಯಾಗಿ ಶುರುವಾಗಲಿದೆ. ನೀವು ಕೂಡ ಕಂಬಳ ಕಣ್ತುಂಬಿಕೊಳ್ಬೇಕಂದ್ರೆ ಕರಾವಳಿಗೆ ಹೋಗಿ ಕೋಣಗಳ ಓಟ ನೋಡಿ ಎಂಜಾಯ್ ಮಾಡಿ. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಸಜ್ಜಾಗ್ತಾ ಇದೆ. ಮುಂದಿನ ವಾರದಿಂದ ಕಂಬಳದ ಕಲರವ ಆಗಲಿದೆ. ಮುಂದಿನ ಏಪ್ರಿಲ್ ವರೆಗೂ ಕೂಡ ಕಂಬಳ ಕೂಟ ನಡೆಯಲಿದೆ. ಆದರೆ ಪಿಲಿಕುಳ ಕಂಬಳ ಹಾಗೂ ಬೆಂಗಳೂರು ಕಂಬಳಕ್ಕೆ ತೊಡಕು ಕೂಡ ಉಂಟಾಗಿದೆ. ಆ ಬಗ್ಗೆ ಒಂದು ವರದಿ ಇಲ್ಲಿದೆ ನೋಡಿ. ತುಳುನಾಡಿನ ಜನಪದ ಆಟ ಕೇಸರು ಗದ್ದೆಯಲ್ಲಿ ಕೊಬ್ಬಿದ ಕೋಣಗಳ ಓಟ. ಕೋಣಗಳ ಓಟಕ್ಕೆ ಸರಿಸಾಟಿಯಾಗಿ ಓಡುವ ಮಾಲೀಕ. ಜಬರ್ದಸ್ತ್ ಆಟ ನೋಡಲು ಕಿಕ್ಕಿರಿದು ಸೇರೋ ಜನ. ಅಬ್ಬಾ, ನಿಜಕ್ಕೂ ಕಂಬಳ ನೋಡೋದೆ ಕಣ್ಣಿಗೆ ಒಂದು ಆನಂದ. ಪಿಲಿಕುಳ ಕಂಬಳಕ್ಕೆ ಕಾನೂನು ತೊಡಕು. ನವೆಂಬರ್ 23ರಿಂದ ಎಲ್ಲ ವಿಭಾಗದ ಕಂಬಳ ಕೂಟ ಶುರುವಾಗಲಿದೆ. ಏಪ್ರಿಲ್ ವರೆಗೂ ಪ್ರತಿ ವಾರ ಕಂಬಳ ನಡೆಯಲಿದೆ. ಆದರೆ ಪಿಲಿಕುಳ ಕಂಬಳಕ್ಕೆ ಕಾನೂನು ತೊಡಕು ಎದುರಾಗಿದೆ. ಮಂಗಳೂರಿನ ಪಿಲಿಕುಳದಲ್ಲಿ 10 ವರ್ಷದಿಂದ ಕಾರಣಾಂತರಗಳಿಂದ ಕಂಬಳ ನಿಂತಿತ್ತು. ಈ ಬಾರಿ ಜಿಲ್ಲಾಡಳಿತ ಕಂಬಳ ನಡೆಸೋಕೆ ತೀರ್ಮಾನಿಸಿತ್ತು. ಆದರೆ ಅದಕ್ಕೂ ಕಂಟಕ ಎದುರಾಗಿದೆ. ಪಿಲಿಕುಳದ ಜೈವಿಕ ಉದ್ಯಾನವನದ ಬಳಿ ಕಂಬಳ ನಡೆಸಿದ್ರೆ ವನ್ಯಜೀವಿಗಳಿಗೆ ತೊಂದರೆ ಆಗುತ್ತೆ ಅಂತ ಪ್ರಾಣಿ ಪ್ರಿಯರು ಕೋರ್ಟ್ ಮೊರೆ ಹೋಗಿದ್ದಾರೆ. ಅಲ್ಲದೆ ಕಳೆದ ಬಾರಿ ಹೈಪ್ ಕ್ರಿಯೇಟ್ ಮಾಡಿದ ಬೆಂಗಳೂರು ಕಂಬಳವು ಈ ಬಾರಿ ನಡೆಯೋದು ಡೌಟ್ ಎನ್ನಲಾಗಿದೆ. ತುಳುನಾಡಿನ ಐತಿಹಾಸಿಕವಾದಂಥ ಕಂಬಳ ಈಗಾಗಲೇ ಪ್ರಾರಂಭಗೊಂಡಿದೆ. ನಾಳ್ದು 23ಕ್ಕೆ ಕೊಡಂಗೆಯಲ್ಲಿ ಕಂಬಳ ಇದೆ. ನಾಳೆ ಪಿಲಿಕುಳದಲ್ಲಿ ಕಂಬಳ ಇರಬೇಕಾಗಿತ್ತು. ಒಟ್ಟು 25 ಕಂಬಳ ಈ ವರ್ಷ ನಮ್ಮ ಕಂಬಳ ಸಮಿತಿಯ ಮೂಲಕ ಅಧಿಕೃತವಾಗಿ ಸರ್ಕಾರದ ಪ್ರಾಯೋಜಕತ್ವದಲ್ಲಿ ನಡೀತಾ ಇದೆ. ಸದ್ಯ ಪಿಲಿಕುಳದಲ್ಲೇ ಕಂಬಳ ನಡೆಯೋದು ಡೌಟ್. ಆದರೆ ಬೇರೆ ಜಾಗಗಳಲ್ಲಿ ಮುಂದಿನ ವಾರದಿಂದ ಕಂಬಳ ಅದ್ದೂರಿಯಾಗಿ ಶುರುವಾಗಲಿದೆ. ನೀವು ಕೂಡ ಕಂಬಳ ಕಣ್ತುಂಬಿಕೊಳ್ಬೇಕಂದ್ರೆ ಕರಾವಳಿಗೆ ಹೋಗಿ ಕೋಣಗಳ ಓಟ ನೋಡಿ ಎಂಜಾಯ್ ಮಾಡಿ. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು.